ಹಲೋ ನಮಸ್ಕಾರ. ಗರಿ ಗರಿಯಾಗಿರುವಂತ ದೋಸೆನ ಹೇಗ್ ಮಾಡೋದು ಅಂತ ನೋಡೋಣವಾ. ಮೊದ್ಲಿಗೆ ಅಕ್ಕಿನ ನಾವು ತಗೋಬೇಕಾಗತ್ತೆ. ನಾನು ಒಂದು ಅರ್ಧ ಕೆಜಿ ಅಕ್ಕಿನ ಒಂದು 5 ಸಲ ತೊಳೆದ್ಬಿಟ್ಟು ಈ ರೀತಿ ನೆನಾಕೊಂಡಿದ್ದೀನಿ. ಹಾಗೆ ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಒಂದು 150 ಗ್ರಾಮ್ ಆಗುವಷ್ಟು ನಾನು ತಗೊಂಡಿದ್ದೀನಿ. ಅರ್ಧ ಕೆಜಿ ಅಕ್ಕಿಗೆ 150 ಗ್ರಾಮ್ ಉದ್ದಿನ ಬೇಳೆ ಹಾಕ್ಬೇಕಾಗತ್ತೆ. ಹಾಗೇನೆ ಒಂದು 30 ಕಾಳು ಆಗುವಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಅದು ಕಲರ್ ಯೆಲ್ಲೋ ಕಲರ್ ಬರುತ್ತೆ. ಈ ಉದ್ದಿನ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಆಗಿರುತ್ತೆ. ಹಾಕಿ ನೋಡಿ, ಯಾವುದೇ ತರ ಕಹಿ ಬರೋದಿಲ್ಲ. ಈ ರೀತಿ ನೀರನ್ನ ಚೆಲ್ಕೊಬಿಟ್ಟು ತುಂಬಾ ನೀರ್ ಹಾಕಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದನ್ನ ಒಂದು 4 ರಿಂದ 5 ಅವರ್ ನೆನಾಕೋಬೇಕಾಗತ್ತೆ. ಅದು ಒಂದು 2 ಅವರ್ಗೆ ನೆಂದೋಗಿರುತ್ತೆ. ಒಂದು 4 ಅವರ್ ನೆನ್ಸಿದ್ರೆ ಫುಲ್ಲು ಚೆನ್ನಾಗಿ ನೆಂದಿರುತ್ತೆ ಅಂತ. ಇವಾಗ ನೀರೆಲ್ಲ ತೆಕ್ಕೋಬಿಟ್ಟು ರುಬ್ಕೋಬೇಕಾಗತ್ತೆ. ನಾನು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಜಾರಿಗೆ ನೀಟಾಗೆ ನಾವು ಎಷ್ಟು ಚೆನ್ನಾಗಿ ರುಬ್ಬೇಕು ಅಂತಂದ್ರೆ ತುಂಬಾ ನುಣ್ಣವಾಗಿ ರುಬ್ಬೇಕು. ಅದು ಒಂದು ಸ್ವಲ್ಪನೂ ಸಹ ತದ್ಲು ಬದ್ಲು ಇರಬಾರ್ದು. ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಗಟ್ಟಿಗೆ ಚೆನ್ನಾಗಿ ರುಬ್ಕೋಬೇಕು. ಆ ರೀತಿ ರುಬ್ಕೊಂಡ್ರೆ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ಹೆಂಚಿನ ಮೇಲೂ ಅಷ್ಟೇ ಚೆನ್ನಾಗಿ ಹಾಕ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಸಾಫ್ಟ್ ಆಗಿರ್ಬೇಕು. ಇದನ್ನ ಒಂದು ದೊಡ್ಡ ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಇದೇ ತರನೇ ಎಲ್ಲಾ ಅಕ್ಕಿ ಉದ್ದಿನ ಬೇಳೆನೂ ಸಹ ನೀಟಾಗಿ ನುಣ್ಣವಾಗಿ ರುಬ್ಕೋಬೇಕಾಗತ್ತೆ. ಲಾಸ್ಟಿಗೆ ನಾನು ಇದರಲ್ಲಿ ತೋರಿಸಿಲ್ಲ, ಸ್ವಲ್ಪ ಒಂದು ಇಡೀ ಆಗೋಷ್ಟು ಅನ್ನನ ಸೇರಿಸಿ ರುಬ್ಕೋಬೇಕಾಗತ್ತೆ. ನಾನು ಜಾಸ್ತಿ ನೀರು ಸಹ ಯೂಸ್ ಮಾಡಿಲ್ಲ. ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕೊಂಡಿದ್ದೀನಿ ಅಷ್ಟೇ, ಒಂದು ಸಣ್ಣ ಲೋಟ ಆಗೋವರೆಗೂ. ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಿಟ್ಟನ್ನ ಹಾಕೋದಿಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡ ತಪ್ಪಲೆ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಹಿಟ್ಟು ನೆಂದು ಉಕ್ಕಿ ಬಂದ್ರೆ ಅದು ಕೆಳಗೆಲ್ಲ ಚೆಲ್ಲೋಗ್ಬಿಡುತ್ತೆ. ಆ ರೀತಿ ಚೆಲ್ಲಬಾರ್ದು ಅಂತಂದ್ರೆ ಈ ತರ ದೊಡ್ಡ ತಪ್ಪಲೆ ತಗೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೇನೆ ಒಂದ್ ಚಿಟಿಕೆ ಆಗೋಷ್ಟು ಸೋಡಾನ ಹಾಕೋತಾ ಇದ್ದೀನಿ, ಅಡಿಗೆ ಸೋಡಾ. ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಧ್ಯಾಹ್ನದ ಹೊತ್ತು ಅಕ್ಕಿನ ನೆನಾಕಿ ರಾತ್ರಿ ಹೊತ್ತು ರುಬ್ಬಿ ನೈಟ್ ಫುಲ್ಲು ನೀವು ನೆನೆಯೋಕೆ ಬಿಡ್ಬೇಕಾಗುತ್ತೆ. ಅವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ತರ ಬೇರೆ ಟೇಸ್ಟ್ ಇನ್ಸ್ಟೆಂಟ್ ಆಗಿ ಮಾಡೋದಿಕ್ಕಾಗೋದಿಲ್ಲ ಇದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಹಿಟ್ಟು ರೆಡಿ ಆಗುತ್ತೆ. ಇದನ್ನ ಓವರ್ ನೈಟ್ ಮುಚ್ಚಿ ಇಡಬೇಕಾಗುತ್ತೆ ನಾವು. ಇದು ಉಕ್ಕಿ ಬರಬಾರ್ದು ಅನ್ನೋ ಕಾರಣಕ್ಕೆ ತಟ್ಟೆನ ಮುಚ್ಚಿ ಅದ್ರ ಮೇಲೆ ಒಂದು ಯಾವ್ದಾದ್ರು ಭಾರವಾಗಿರುವಂತ ಗುಂಡ್ಕಲ್ಲು ಏನಾದ್ರು ಇಕ್ಬೇಕಾಗತ್ತೆ. ನೈಟ್ ಫುಲ್ ನೆನ್ಸಿಟ್ಟು ಈ ರೀತಿ ಬೆಳಗ್ಗೆ ತೆಗೆದು ನೋಡಿದ್ರೆ ನೋಡಿ, ಈ ರೀತಿ ಚೆನ್ನಾಗಿ ಉಕ್ಕೋತಾ ಬಂದಿರುತ್ತೆ. ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನಾನು ದಪ್ಪ ಪಾತ್ರೆ ತಾಂಡಿರೋದ್ರಿಂದ ಕೆಳಕ್ಕೆಲ್ಲ ಚೆಲ್ಲಿರೋದಾಗ್ಲಿ ಆ ರೀತಿ ಹಿಟ್ಟಾಗಿಲ್ಲ. ತುಂಬಾ ಚೆನ್ನಾಗಿ ಸೇಫ್ ಆಗಿ ತಪ್ಪಲೆ ಒಳಗೆ ಇದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ದೋಸೆನ ರೆಡಿ ಮಾಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಹೆಂಚನ್ನ ಇಟ್ಕೊಂಡಿದ್ದೀನಿ. ಹೆಂಚಿಗೆ ಮೊದಲಿಗೆ ನೀವು ಈರುಳ್ಳಿನ ಚೆನ್ನಾಗಿ ಸವರ್ಕೋಬೇಕಾಗತ್ತೆ. ಈ ರೀತಿ ಸವರ್ಕೊಳ್ಳೋದ್ರಿಂದ ಹೆಂಚು ಚೆನ್ನಾಗಿ ಬರುತ್ತೆ. ಅದು ದೋಸೆ ಕಚ್ಕೊಳ್ಳೋದಾಗಿರ್ಲಿ ಇಟ್ಕೊಳ್ಳೋದಾಗಿರ್ಲಿ ಯಾವುದೇ ತರ ಆಗೋದಿಲ್ಲ. ಆರಾಮಾಗಿ ಎತ್ಕೋಬಹುದು ಆ ರೀತಿ ಮಸಾಜ್ ಮಾಡೋದ್ರಿಂದ. ಒಂದು ಸೌಟ್ ಹಿಟ್ಟನ್ನ ತಗೊಂಡು ದೋಸೆ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ಹೆಂಚಿನ ಮೇಲೆ ಹಾಕೊಳ್ಳಿ. ದೋಸೆ ಹಾಕಿದ್ದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಳ್ಳಿ. ಅದು ಬ್ರೌನ್ ಕಲರ್ ಬರಬೇಕು. ದೋಸೆ ಬ್ರೌನ್ ಕಲರ್ ಬಂದಿದ್ದಾದ್ಮೇಲೆ ದೋಸೆನ ನೀವು ಎಪ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಆರಾಮಾಗಿ ಎಪ್ಕೋಬಹುದು. ಯಾವುದೇ ತರ ಅಂಟೋದಾಗಿರ್ಲಿ ಏನೂ ಆಗೋದಿಲ್ಲ. ಕ್ರಿಸ್ಪಿ ತರ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಮಗ್ಚಾಕಿದ್ದಾದ್ಮೇಲೆ ಒಂದು 5 ಸೆಕೆಂಡ್ ಬಿಟ್ಟು ಈ ರೀತಿ ಮತ್ತೆ ಮಗ್ಚಾಕ್ಬಿಡಿ. ಆ ಕಡೆ ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ. ಇವಾಗ ನಾವು ರೆಡಿ ಮಾಡಿರುವಂತ ಪೌಡರ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಹಾಗೇನೆ ಆಲೂಗಡ್ಡೆ ಪಲ್ಯನೂ ಸಹ ದೋಸೆ ಮಧ್ಯಕ್ಕೆ ಹಾಕೊಂಡ್ರೆ ಮಸಾಲೆ ದೋಸೆ ರೆಡಿ ಆಗೋಗುತ್ತೆ. ನೀವು ಇದೇ ತರ ಪ್ಲೈನ್ ದೋಸೆನೂ ಸಹ ಹಾಕೋಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.